ಹ್ಮ್. ಇಲ್ಲೇ ವಿದ್ಯಾರ್ಥಿಗಳೇ, ಇವು ಶೇಕಡ ಪ್ರಮಾಣ ಲೆಕ್ಕಗಳು. ಇವುಗಳನ್ನು ಹೆಂಗೆ ತಿಳ್ಕೋಬೇಕು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಕೆಲವೊಂದು ರೀತಿ ಗಣಿತಗಳನ್ನು ನಿಮ್ಮ ಸರಳ ಟ್ರಿಕ್ಸ್ಗಳಿಂದ ನಾ ಕಲಿಸ್ತಿರ್ತಾನೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಶೇಕಡಾದಾಗಿ ಏನು ತಿಳ್ಕೋಬೇಕೀಗ? 100 ಎಂದು ತಿಳಿಯುವ ಜನಸಂಖ್ಯೆ 100 ಎಂದು ತಿಳಿಯುವ. ಆದ್ರೆ 100 ಅಂತ ಬಿಡಿ ಅಂತ ತಿಳ್ಕೊಬಾರ್ದು. 100 ಮಿಲಿಯನ್ ಎಂದು ತಿಳಿಯುವ ಅಂತ ಅರ್ಥ. ಯಾಕಂದ್ರೆ ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅಷ್ಟು ಸೊನ್ನೆ ಹಾಕಬೇಕಾಗ್ತದೆ. ನೀವು ಇದನ್ನು 100 ಅಂತ ತಿಳ್ಕೊಂಡ್ರಿ ಅಂದ್ರೆ ಇದು 100 ಮಿಲಿಯನ್ ಅಂತೆ ಬರೀರಿ ಇದಕ್ಕೆ. ಅಂದ್ರೆ ಉತ್ತರ ಭಾಳ ಸರಳ ಬರ್ತದೆ. ಆಮೇಲೆ ಏನು ಮಾಡ್ತಾರೆ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, 100 ಲಕ್ಷ, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, 650 ಮಿಲಿಯನ್ಗೆ ಪೂಜೆ ಎಷ್ಟು ಅಥವಾ ಜೀರೋಗಳು ಅನ್ನೋದು ವಿಚಾರ ಮಾಡಿ. ಇದನ್ನು ನೀವು 100 ಅಂತ ತಿಳ್ಕೊಂಡ್ರೆ, ಬಿಡಿ 100, ಬಿಡಿ 10, 100 ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮದು ಬ್ಯಾಲೆನ್ಸ್ ತಪ್ತದೆ. ಇದನ್ನು 100 ಮಿಲಿಯನ್ ಅಂತ ತಿಳ್ಕೊಂಡ್ಬಿಡ್ರಿ. 100 ಮಿಲಿಯನ್ನಕ್ಕೆ 36 ಮಿಲಿಯನ್ ಅನಕ್ಷರಸ್ಥರು. ಭಾಳ ಸರಳ, ತಿಳ್ಕೊಳ್ಳಲ್ಲಿ ಭಾಳ ಇಂಪಾರ್ಟೆಂಟ್ ಅದು. ಆಮೇಲೆ ಏನು ಮಾಡ್ತಾರೆ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಹಿಂಗೆ ಎಣಿಸ್ಬಾರ್ದು. ಮಿಲಿಯನ್ದಾಗ ಹೆಂಗೆ ಎಣಿಸು? ಬಿಡಿ 10, 100, 1000, 10,000, 100,000, ಮಿಲಿಯನ್ನ, 10 ಮಿಲಿಯನ್ನ, 100 ಮಿಲಿಯನ್, ಆಮೇಲೆ ಬಿಲಿಯನ್. ಆ ಸ್ಥಾನಗಳು 3 ಸ್ಥಾನ ಮಾಡ್ಕೊಂಡು ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಜನಸಂಖ್ಯೆ ಎಷ್ಟದ? ಒಟ್ಟು ಜನಸಂಖ್ಯೆ ಬರೋಬರಿ ನೋಡ್ರಿ. ನಾ ಹೆಂಗೆ ಕಲಿಸ್ತಾನು ನೋಡಿ. ಒಟ್ಟು ಜನಸಂಖ್ಯೆ ಬರೋಬರಿ, ಒಟ್ಟು ಜನಸಂಖ್ಯೆ ಬರೋಬರಿ ಎಷ್ಟು? 650 ಮಿಲಿಯನ್. ನೀವು ಪರೀಕ್ಷೆದಾಗ ಹೆಂಗೆ ಬಿಡಿಸ್ರಿ, ಇದನ್ನು ಸರಿಯಾಗಿ ತಿಳ್ಕೊಳ್ಳೋದು ಮೊದಲು ತಿಳ್ಕೊಬೇಕು. ಇದ್ಯಾರು? ಅಕ್ಷರಸ್ಥರ ಪ್ರಮಾಣ. ಅಕ್ಷರಸ್ಥರು, ಅಕ್ಷರಸ್ಥರು, ಅಕ್ಷರಸ್ಥರು ಶೇಕಡ 36. ಇದನ್ನು ನೀವು ಅನಕ್ಷರಸ್ಥರನ್ನು ಮಾಡ್ಕೋಬಹುದು. ಇಲ್ಲೇ ಶೇಕಡ ಅನಕ್ಷರಸ್ಥರು. ಅನಕ್ಷರಸ್ಥರು ಅಂದ್ರೇನು? ಶಾಲೆ ಕಲಿಯಲಾರದವರು. ಅನಕ್ಷರಸ್ಥರು ಬರೋಬರಿ ಈ 100 ಮಿಲಿಯನ್ ಅಂತ ತಿಳ್ಕೊರಿ. 100 ಮಿಲಿಯನ್ ಅಂತ ತಿಳ್ಕೊರಿ ಇದನ್ನ. ಆಮೇಲೆ ಇದನ್ನ ಕಲ್ತವ್ರು ಎಷ್ಟು? 36 ಮಿಲಿಯನ್. ನೀವು ಇದನ್ನ ಶೇಕಡ ಏನದ 100 ಮಿಲಿಯನ್ ಅಂತ ತಿಳ್ಕೊಂಡ್ಬಿಡ್ರಿ. ಭಾಳ ಸರಳ. ಲಕ್ಷ ಇತ್ತಂದ್ರೆ 100 ಲಕ್ಷ ಎಂದು ತಿಳಿಯುವ. ಬಿಡಿ 10, 100, 1000 ಇತ್ತು, 10,000 ತನಕ ಇತ್ತಂದ್ರೆ ಏನು ಪರವಾಗಿಲ್ಲ. ಲಕ್ಷ ಬಂತು ಅಂದ್ರೆ 100 ಲಕ್ಷ ಎಂದು ತಿಳಿಯುವ. ಲಕ್ಷ ಯಾವಾಗ ಅಂಕಿ ಬೀಳ್ತದ ಅವಾಗ ನೀವು 100 ಲಕ್ಷ ಎಂದು ತಿಳಿಯುವ. 10 ಲಕ್ಷ ಬಂದ್ರೆ 100 ಲಕ್ಷ ಎಂದು ತಿಳಿಯುವ. ಕೋಟಿ ಬಂತಂದ್ರೆ 100 ಕೋಟಿ ಎಂದು ತಿಳಿಯುವ. ಇದು ಮಿಲಿಯನ್ ಅದ. 100 ಮಿಲಿಯನ್ ಎಂದು ತಿಳಿಯುವ. ಈಗ ನೀವು ತಿಳಿದದ್ದು ಎಷ್ಟು? ಇದು ಶೇಕಡ ಅದ ಅಂದ್ರೆ 100 ಮಿಲಿಯನ್ ಜನಸಂಖ್ಯೆ ಅದ ಅಂತ ತಿಳ್ಕೊಂಡ್ರಿ ನೀವು. ಶೇಕಡ ಅಂದ್ರೆ ಇದು 100 ಮಿಲಿಯನ್ ಅದ ಅಂತ ತಿಳ್ಕೊ. ಈ 36 ಇದ್ರಾಗ ಕಳೆದ್ರಿ ಅಂತಂದ್ರೆ ಏನಾಗ್ತದ? 100 ಮೈನಸ್ 36 ಬರೋಬ್ಬರಿ 10ರಾಗ 6 ಹೋದ್ರೆ 4, ಕೈಲ ಬಂತು 1, 10ರಾಗ 4 ಹೋದ್ರೆ 6, 64 ಶೇಕಡ ಏನಿದು? ಅನಕ್ಷರಸ್ಥರು, ಶಾಲಿ ಕಲಿಯಲಾರದವರು. ಡೈರೆಕ್ಟ್ ಇದನ್ನ ಹಚ್ಚಿದ್ರೆ ಅನಕ್ಷರಸ್ಥರು ಬರ್ತಾರೆ, ಇದನ್ನ ಹಚ್ಚಿದ್ರೆ ಅಕ್ಷರಸ್ಥರು ಬರ್ತಾರೆ. ಇದರ ಎರಡರೊಳಗೆ ಯಾವ್ದು ನೀವು ಹಚ್ಕೋಬೇಕಂತಂದ್ರೆ ಅವ್ರು ಕೇಳಿದ್ದು ಅನಕ್ಷರಸ್ಥರ ಸಂಖ್ಯೆಯನ್ನು ಕೇಳ್ಯಾರ. ಅನಕ್ಷರಸ್ಥರ ಸಂಖ್ಯೆ ಅಂದ್ರೆ 100 ಮಿಲಿಯನ್ ಇದ್ದಾಗ, 100 ಮಿಲಿಯನ್ ಇದ್ದಾಗ, 100 ಮಿಲಿಯನ್ ಜನಸಂಖ್ಯೆ ಇದ್ದಾಗ 100 ಮಿಲಿಯನ್ನಕ್ಕೆ, ಯಾಕಂದ್ರೆ ಜನಸಂಖ್ಯೆ ಅಂತ ಪೂರ್ತಿ ಬರ್ಕೋತ ಕೊಡ್ಬೇಡ,
64 ಮಿಲಿಯನ್ ಅನಕ್ಷರಸ್ಥರು. ಆಮೇಲೆ ಎಷ್ಟದ 650 ಮಿಲಿಯನ್. ಮಿಲಿಯನ್ನಕ್ಕೆ ಬರೋಬರಿ ಎಷ್ಟು ಅನಕ್ಷರಸ್ಥರು? 64 ಮಿಲಿಯನ್ ಅನಕ್ಷರಸ್ಥರು. ಕರೆಕ್ಟ್. 650 ಇಂಟು 64 ಡಿವೈಡೆಡ್ ಬೈ 100 ಮಿಲಿಯನ್. ಇವು ಸರಳ ಲೆಕ್ಕ. ಈಗ ಈ 0 ತೆಗೀರಿ, ಈ 0 ತೆಗೀರಿ. 5 2 5 1 5 3 2 1 2 3 2 2 ಬರೋಬರಿ. 13 2 26 ಕೈಲ ಬಂತು 2. 13 3 39 40 41 416 ಮಿಲಿಯನ್ ಅನಕ್ಷರಸ್ಥರು. ಅನಕ್ಷರಸ್ಥರ ಸಂಖ್ಯೆ ಬರೋಬರಿ. ಅನಕ್ಷರಸ್ಥರ ಸಂಖ್ಯೆ ಬರೋಬರಿ ಎಷ್ಟು? 416 ಮಿಲಿಯನ್. ಆನ್ಸರ್ ಬರೋಬರಿ 416 ಮಿಲಿಯನ್. ಇದನ್ನ ಅಂಕಿಯೊಳಗೆ ಬಿಡಿಯೋದ್ರೊಳಗೆ ಬಿಡಿಸ್ಕೋತ ಹೋದ್ರೆ ಅಂದ್ರೆ 0 ಅದು ಭಾಳ ಬರ್ತಾವ. ಅದು ಮಿಲಿಯನ್ ಲಕ್ಷ ದಾಟಿತು ಅಂದ್ರೆ 100 ಲಕ್ಷ ಎಂದು ತಿಳಿಯುವ. 1000 ನೀವು ತಿಳ್ಕೊಬಾರ್ದು, 100 ಅಂತ ತಿಳ್ಕೊರಿ. 10,000 ತನಕ 100 ಅಂತ ಬಿಡಿ ಅಂಕಿಗಳನ್ನು ತಿಳ್ಕೊರಿ. ಈ ಬಿಡಿ ಅಂಕಿಗಳನ್ನೆಲ್ಲ 1000 10,000 ತನಕ ಅಷ್ಟೇ ತಿಳ್ಕೊಬೇಕು. ಲಕ್ಷ ಬಂತಂದ್ರೆ 100 ಲಕ್ಷ ಎಂದು ತಿಳಿಯುವ. ದಶಮಾಂಶದಾಗ ಬರ್ತದ. ಲಕ್ಷನು ಅಂದ್ರೆ ಏನು ಭಾಳ ದೊಡ್ಡದಲ್ಲ, ಮಾಡ್ಬೋದು. ಆದ್ರೆ ಮಿಲಿಯನ್ನ ಬಿಲಿಯನ್ನ ಹೋಯ್ತು ಅಂತ, ಟ್ರಿಲಿಯನ್ ಅದು ಹೋಯ್ತು ಅಂತಂದ್ರೆ ನಿಮಗೆ ಬೋರ್ಡ್ ಸಾಲೋದಿಲ್ಲ, ನೋಟ್ಬುಕ್ ಸಾಲೋದಿಲ್ಲ 0ಗಳಿಗೆ. ಅದಕ್ಕೆ ಒಂದು ಟ್ರಿಕ್ಸನ್ನು ಉಪಯೋಗ ಮಾಡಬೇಕು. ಇನ್ನೊಂದ್ಸಲ ತಿಳಿಸಾಡ್ತಾನೆ. ಒಟ್ಟು ಜನಸಂಖ್ಯೆ 650 ಮಿಲಿಯನ್. ಅಕ್ಷರಸ್ಥರು ಬರೋಬ್ಬರಿ 36%. ಅನಕ್ಷರಸ್ಥರು ಬರೋಬ್ಬರಿ ಇದನ್ನು 100 ಮಿಲಿಯನ್ ಜನಸಂಖ್ಯೆ ಅಂತ ತಿಳ್ಕೋಬೇಕು. ಆ 100 ಮಿಲಿಯನ್ದೊಳಗೆ 36 ಅಕ್ಷರಸ್ಥರನ್ನು ಕಳೆದ್ರಿ ಅಂತಂದ್ರೆ ಏನು ಬರ್ತದೆ? ಅನಕ್ಷರಸ್ಥರ ಸಂಖ್ಯೆ ಬರ್ತದೆ. 100 ಮಿಲಿಯನ್ನಕ್ಕೆ 64 ಮಿಲಿಯನ್ ಅನಕ್ಷರಸ್ಥರು. 650 ಮಿಲಿಯನ್ನಕ್ಕೆ ಎಷ್ಟು? ಅಷ್ಟು ನಾ ಕಡ್ತಾ ಹೊಡೆದಿಟ್ಟನು. ಇಂಥ ಮಾದರಿ ಬಂದಾಗ ನೀವು ಪ್ರತಿಯೊಂದು ಶೇಕಡಕ್ಕೆ ಅಂತದೇ ಅಲ್ಲ, ಒಂದು ಅರ್ಥ ಮಾಡ್ಕೊಂಡು ಬಿಡ್ಬೇಕು. ಜನಸಂಖ್ಯೆ ಬಂದಿತ್ತಂದ್ರೆ 100 ಅಂತ ತಿಳ್ಕೊರಿ, ಪಗಾರ ಬಂದಿತ್ತಂದ್ರೆ 100 ಅಂತ ತಿಳ್ಕೊರಿ. ಆಮೇಲೆ ಹಾಲ ಮಿಶ್ರಣ ಬರ್ತದಲ್ಲ, ಪೆಟ್ರೋಲ ಸೀಮೆಯನ್ನು ಕೂಡಿಸಿದ್ದು ಮಿಶ್ರಣ 100 ಲೀಟ್ರ್ ಅಂತ ತಿಳ್ಕೊರಿ. ಎಲ್ಲ ಶೇಕಡಾದಾಗ ಇವೆ. ಮಿಶ್ರಣ ನೀವು ಪೆಟ್ರೋಲ್ ಹಾಕ್ಸೋಡ್ಕೋದ್ರೆ ಅದ್ರಾಗ ಏನು ಕೂಡಿಸಿರ್ತಾರೆ ನಿಮ್ಗೆ ಗುರ್ತದಲ್ಲ, ಕೆರೋಸಿನ್ ಕೂಡಿಸಿರ್ತಾರೆ. ಅದಕ್ಕೆ ಮಿಶ್ರಣ ಅಂತಾರೆ. ಮಿಶ್ರಣ ಅಂದ್ರೆ ಕಲುಷಿತ ದ್ರವ. ಹಾಲು ಮಿಶ್ರಣ ಆಗ್ತವೆ. ಯಾಕೆ? ನೀರು ಕೂಡಿಸ್ಕೊಡ್ತಾರೆ. ಮಿಶ್ರಣ ಆಗಬೇಕಾದ್ರೆ ಒಂದು ದೋಷ ಇರ್ತವೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಲಕ್ಕೆ ಯಾಕೆ ಮಿಶ್ರಣ ಅಂದರು? ಅದರ ನೀರು ಕೂಡಿಸಿರ್ತಾರೆ. ನೋಡ್ರಿ ಎಷ್ಟು ಅರ್ಥ ಅದು. ಪೆಟ್ರೋಲ್ ಮಿಶ್ರಣ, ಡೀಸೆಲ್ ಮಿಶ್ರಣ, ಹಾಲು ಮಿಶ್ರಣ. ಯಾವುದೇ ತಿಳ್ಕೊಂಡು ಮಿಶ್ರಣ ಬಂತಂದ್ರೆ ಅದರಾಗ ಸಂಯುಕ್ತ ವಸ್ತುಗಳು ಇರ್ತಾವಂತ ಅರ್ಥ ಮಾಡ್ಕೋಬೇಕು. 1 ಇರ್ಬೋದು, 2 ಇರ್ಬೋದು, ಒಟ್ಟು ಸಂಯುಕ್ತ ವಸ್ತುಗಳು ಕೂಡಿದ್ದು ಅಂದ್ರೆ ಅದು ಅಶುದ್ಧ. ಅದಕ್ಕೆ ಮಿಶ್ರಣ. ಮಿಶ್ರಣದಾಗ ಅಂದ್ರೆ ಇನ್ನೊಂದು ಕೂಡಿಯದಂತ ಅರ್ಥ. ಅದನ್ನು ಒಡೆದು ತೆಗಿಬೇಕು. ಆ ಶೇಕಡ ಪ್ರಮಾಣದಾಗ ಬರ್ತಾವೆ. ಯಾವುದೇ ಒಂದು ಲೆಕ್ಕ ಬರಬೇಕಂದ್ರೆ ಮೊದಲು ನಾವು ಬೇಸಿಕ್ ಅರ್ಥ ಸರಿಯಾಗಿ ನೀವು ಮಾಡ್ಕೋಬೇಕು. ಮಗ್ಗಿ ಬರಬೇಕು, ಟೇಬಲ್ಸ್ ಬರಬೇಕು, ನಾ ಕಲಿಬೇಕು, ನಾ ರಿಸಲ್ಟ್ ಮಾಡ್ಕೋಬೇಕು, ವಿಡಿಯೋದ ಮೇಲೆ ನಾ ಎಲ್ಲ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಂಡು ಛಲ ವಿದ್ಯಾರ್ಥಿಯಲ್ಲಿ ಇತ್ತು. ಎಲ್ಲರಿಗೂ ಸಂತೋಷ. ಚೆನ್ನಾಗಿ ನೋಡಿ.